ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವನು ವಿಚಾರಗಳನ್ನು ಮಾತ್ರವಲ್ಲ, ಕಾಗದದಲ್ಲಿ ಬರೆದಿರೋದನ್ನು ಅದನ್ನು ನೀವು ನೀರು ಹಾಕಿ ನಾಶ ಮಾಡ್ಬೋದು. ಆದರೆ ನಾನು ಗುರುವಾಗಿ ಇಲ್ಲಿರೋ ತನಕ ಶಿಷ್ಯನನ್ನು ಕಾಪಾಡೋ ಕರ್ತವ್ಯ ನಂದು. ಭೀಮರಾವ್, ತಗೋ ಇದನ್ನು, ನೀರು ಹರಿಸ್ಕೊ. ಗುರುಗಳೇ, ಸದಾ ಯಶಸ್ಸು ನಿಂಗಿರಲಿ. ಏನಾಯ್ತು ಭೀಮರಾವ್? ಏನಿಲ್ಲ ಗುರುಗಳೇ, ಹಾಗೆ ಸುಮ್ಮನೆ ಯೋಚಿಸ್ತಿದ್ದೆ. ಶಿಷ್ಯನ ಜೀವನದಲ್ಲಿ ಗುರು ಅನ್ನೋರು ಎಂಥ ಪಾತ್ರನ ವಹಿಸ್ತಾರೆ ಅಂತ. ಕೆಲವೊಮ್ಮೆ ದಾರಿ ತೋರೋ ಮಾರ್ಗದರ್ಶಕರಾಗಿ ನಿಂತಿರ್ತಾರೆ, ಕೆಲವೊಮ್ಮೆ ಕಠೋರವಾದ ಪಾಠ ಹೇಳ್ಕೊಡೋ ಶಿಸ್ತಿನ ಸಿಪಾಯಿಯಾಗಿ ನಿಲ್ತಾರೆ, ಕೆಲವೊಮ್ಮೆ ಶಕ್ತಿ ತುಂಬೋ ಚಿಲುಮೆಯಾಗಿ ನಿಲ್ತಾರೆ, ಕೆಲವೊಮ್ಮೆ ವಾಸ್ತವಿಕತೆಯನ್ನು ತೋರೋದಕ್ಕೆ ಒಂದು ಕನ್ನಡಿಯಾಗಿ ನಿಂತಿರ್ತಾರೆ, ಕೆಲವೊಮ್ಮೆ ತಂದೆಯಾಗಿ ನಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ, ಕೆಲವೊಮ್ಮೆ ತಾಯಿ ಥರ ಮಮತೆ ತೋರಿ ಪ್ರೀತಿಯಿಂದ ಹೊದ್ದಿರೋಂಥ ಬಟ್ಟೆಯನ್ನು ನಮಗೆ ಕೊಡ್ತಾರೆ. ನಿಜವಾಗ್ಲೂ ಗುರು ಶಿಷ್ಯರ ಸಂಬಂಧ ಎಷ್ಟು ಪವಿತ್ರವಾಗಿರುತ್ತೆ ಅಂದರೆ ಅದ್ರ ಒಳಗಡೆನೆ ಅನೇಕ ಸಂಬಂಧಗಳನ್ನು ಹೊಂದಿರುತ್ತೆ. ಮಗನೇ ಭೀಮಾ, ಅದಕ್ಕೆ ಗುರುಗಳನ್ನ ಎಲ್ಲದಕ್ಕಿಂತ ಎತ್ತರ ಸ್ಥಾನದಲ್ಲಿಡೋದು ತುಂಬ ಯೋಗ್ಯವಂತರವರು. ಒಳ್ಳೆ ಅವಕಾಶ ಇದು. ನಾವ್ ಎಲ್ಲ ಗುರುಗಳಿಗೂ ಪ್ರಣಾಮ ಸಲ್ಲಿಸೋಣ. ಮೇಘನಾಥ್ ಅವ್ರಂತ ವ್ಯಕ್ತಿಗಳಿಗೆ ತಿಳ್ಸೋಣ, ಅವ್ರು ಎಷ್ಟೇ ನಮ್ ಕನ್ಸುಗಳಿಗೆ ನೀರೆಡ್ಸಿದ್ರು ಗುರುಗಳ ಕೃಪೆ ಹೇಗ್ ನಮ್ಮನ್ನ ಕಾಪಾಡುತ್ತೆ ಅಂತ. ಗುರುಗಳೇ, ನಮ್ಮ ಜಗಳ ಶುರುವಾಗಿದ್ದೆ ಈ ಸೀರೆಯಿಂದ. ಅದಕ್ಕೆ ಈ ಸೀರೆ ಕೊಟ್ಟು ನಮ್ಮ ಜಗಳ ನಿನಗೆ ಮುಗಿಸ್ಬಿಡ್ತೀನಿ. ಇನ್ಮೇಲೆ ಪ್ರೀತಿಯಿಂದ ಬದುಕ್ತೀನಿ, ಇನ್ನೇನು ಬೇಕಿಲ್ಲ. ಹೇ ಆನಂದ್, ಏನ್ ಕಿಸ್ಕೊಂಡು ಹೋಗ್ತಿದ್ಯಾ? ಈಗ ಒಬ್ಬೊಬ್ನೇ ನಕ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಪ್ಪ? ಅದೇ ಅವನು ನಿಮ್ಮಣ್ಣ ಬಾಲ, ಅವನೆಲ್ಲಿ ಕಾಣಿಸ್ತಾನೆ ಇಲ್ಲ. ಈ ನಡುವೆ ಎಲ್ಲಿದ್ದಾನೆ? ಹೊರಗೋಗಿದ್ದಾನೆ ಯಾವುದೋ ಕೆಲಸದ ಮೇಲೆ. ನಿಮ್ಗೇನಾಗಬೇಕಿತ್ತು? ಅಯ್ಯೋ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾವ್ ನೀವನು? ತುಂಬಾ ಕೋಪ ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಒಳ್ಳೆ ಮಾತಿಂದ ಕೇಳ್ತಿದ್ದೀನಲ್ಲ, ಒಳ್ಳೆ ರೀತಿಲೇ ಉತ್ತರ ಕೊಡ್ಬೇಕಪ್ಪ. ಎಲ್ಲಿ ಆ ಬಾಲ? ಅಣ್ಣ ಅವನ ಹೆಂಡತಿ ಜೊತೆ ಹೊರಗಡೆ ಹೋಗಿದ್ದಾನೆ. ಹೇಳಿ, ಏನಾಗಬೇಕಿತ್ತು? ಹೌದಾ? ಅದು ಏನು ಅಂದ್ರೆ, ನಿಮ್ಮಿಬ್ಬರಿಗೂ ನಾವೊಂದು ಉಡುಗೊರೆನ ತಂದಿದ್ವಿ. ಬಾಲ ಊರಲ್ಲಿಲ್ಲ ಅಂತಿದ್ಯಾ, ಹಾಗಾದ್ರೆ ನಿನಗೆ ಕೊಡೋಣ ಅಂತಿದ್ದೀನಿ. ಬೇಡ, ನಿಮ್ಮ ಉಡುಗೊರೆ ನಮಗೆ ಬೇಕಾಗಿಲ್ಲ. ತಗೊಳ್ಳೇಬೇಕಾಗುತ್ತೆ ನಿನಗೆ. ನೀನಾಗೆ ನೀನ್ ತಗೊಂಡ್ರು ಸರಿ,
ಇಲ್ಲ ಬಲವಂತವಾಗಿ ಕೊಡ್ತೀನಿ. ನಿರ್ಧಾರ ನಿನಗೆ ಬಿಟ್ಟಿದ್ದು, ನೀನ್ ಹೇಗ್ ತಗೋತೀಯ ಅಂತ. ಸರಿ, ಕೊಡಿ ಹುಡುಗರೇನು. ಅಪ್ಪ ನೀವೇ ಕೊಡಿ ಉಡುಗೊರೆನ. ಕೊಡು ಮಗನ, ತಗೋ ಇಲ್ಲಿ, ಇದೇ ನಿನ್ನ ಉಡುಗೊರೆ. ತಗೊಳ್ಳೋ. ಇದನ್ನ ಹಾಕೊಳ್ಳೋಕೆ ಹೇಳು ನಿನ್ನ ಹೆಂಡತಿಗೆ. ಅವಳು ಹಾಕೊಂಡು ಮಿಕ್ಕಿದ್ರೆ ನೀನು ಹಾಕೊಂಬಿಡು. ನೋಡೋ, ನಿನ್ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ನೀನಷ್ಟೇ ತಾನೇ ಹೆಂಡತಿ ಗುಲಾಮ. ಆದ್ರೆ ಈ ಬಾಲ ಯಾವಾಗಿಂದ ನಿಂತರ ಆದ್ನೋ? ಹಾಗೆ ಆನಂದ, ಒಂದು ಕೆಲಸ ಮಾಡು, ನಿನ್ನ ಹೆಂಡತಿಗೆ ಈ ಸೀರೆ ಕೊಡೋಕ್ಕಿಂತ ಮೊದಲು ಇಲ್ಲಿ ಬಿದ್ದಿರೋ ಬಳೆನ ನೀನು ಹಾಕೋ. ಬಳೆ ತೊಟ್ಟಿರೋ ಕೈಯಲ್ಲಿ ನಿನ್ನ ಹೆಂಡತಿಗೆ ಸೀರೆ ಕೊಟ್ಟಾಗ ಅವಳಿಗೂ ಗೊತ್ತಾಗತ್ತಲ್ವಾ, ಈ ಸೀರೆ ಕೊಡ್ತಾ ಇರೋನು ಯಾವುದೋ ಗಂಡ್ಸಲ್ಲ, ಅದ್ರ ಬದಲು ಹೆಂಡತಿ ಮುಂದೆ ಸೋತು ನಿಂತಿರೋ ಕೈಲಾಗ್ದವನು ಅಂತ. ಹಾಗೆ ಅಪ್ಪ, ಇವನ ಹೆಸರನ್ನು ಬದಲಾಯಿಸ್ಬಿಡನ್ವಾ? ಆನಂದನ್ ಬದಲು ಆನಂದಿ. ಸರಿಯಾಗಿ ಹೇಳ್ದೆ ಮಗನೇ, ಸರಿಯಾಗಿ ಹೇಳ್ದೆ. ಸರಿಯಾಗಿ ಹೇಳ್ದನಲ್ಲ. ಯಾಕೋ ಏನಾಯ್ತು? ತಗೊಂಡೋಗ್ ತಗೊಂಡೋಗ್ ತಗೊಂಡೋಗು. ಏ, ಯಾಕೆ ಹೋಗಿ ಅಲ್ಲಾಡಿಸ್ತಾ ಇದೆಯಾ? ಇವನೆಲ್ಲೋ ಗಾಬರಿ ಆಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಏ, ತಲೆಗಿಲ್ಲ ಕೆಟ್ಟಿದ್ಯೇನೋ ನಿನ್ಗೆ? ಏನೋ ಮಾಡ್ತಿದ್ಯಾ? ಯಾವ ಬಳೆನ ನೀವು ತಿರಸ್ಕಾರದಿಂದ ಹಂಗಿಸ್ತಾ ಇದ್ದೀರೋ ಅದೇ ಬಳೆ ಸದ್ದಿಂದ ನಿಮಗೆ ಕೆಲವೊಂದನ್ನು ನೆನಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ ಮತ್ತೆ ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಹೋ ಆನಂದ, ನಮಗೇನು ನೆನಪಾಗ್ತಿಲ್ಲ. ನಿನ್ನ ತಲೆ ಹರಟೆಯಿಂದ ನೆನಪಾಗಬೇಕಾಗಿರೋದು ಏನಿಲ್ಲ. ಈ ಸದ್ದು ಚಿಕ್ಕ ವಯಸ್ಸಲ್ಲಿ ಲಾಲಿ ಹಾಡೋ ತಾಯಿ ಕೈಯಿಂದ ಬರ್ತಿದ್ದ ಸದ್ದು. ಈ ಸದ್ದು ಅಡುಗೆ ಮನೆಯಲ್ಲಿ ರುಚಿಯಾಗಿ ಬೆರ್ತು ಹೋಗುತ್ತೆ. ಈ ಸದ್ದು ಚಿಕ್ಕವರಿದ್ದಾಗ ಸಂಸ್ಕಾರ ಹೇಳ್ಕೊಟ್ಟಿರೋ ತಾಯಿ ಕೈಯಿಂದ ಬರ್ತಿದ್ದ ಸದ್ದು. ಸೋತು ಬಂದಿರೋ ತನ್ನ ಗಂಡನಿಗೆ ಸಾಂತ್ವನ ಹೇಳೋ ಹೆಂಡತಿ ಕೈಯಿಂದ ಧೈರ್ಯದ ನಾದವಾಗಿ ಹೊರಹೊಮ್ಮಂತ ಬಳೆಗಳ ಸದ್ದು. ಈ ಶಬ್ದ ಸತ್ಯ ಏನಂದ್ರೆ, ಗಂಡಿನ ಜೀವನ ಈ ಬಳೆಗಳ ಸದ್ದಿಲ್ಲದೆ ಸಂಪೂರ್ಣ ಆಗೋದೇ ಇಲ್ಲ. ನಂಗಂತೂ ನಂಬಿಕೆ ಇಲ್ಲ ನಾನು ಹೇಳೋ ಮಾತು ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅಂತ. ಆದರೆ ನಂಗೆ ಅರ್ಥ ಆಗುತ್ತೆ ನೀವು ಈ ಬಳೆಗಳನ್ನ ಇಲ್ಲೇ ಬಿಟ್ಟು ಹೋಗ್ತೀರಾ ಅಂತ. ಅದಕ್ಕೆ ಈ ಬಳೆಗಳನ್ನ ನಾನೇ ತಗೊಂಡು ಹೋಗ್ತೀನಿ. ತಗೊಂಡು ಹೋಗೋಕೆ ನನಗೂ ಮನಸ್ಸಿಲ್ಲ. ನಿಮ್ಮ ದುಡ್ಡಲ್ಲಿ ತಂದಿರೋ ಬಳೆ ಇದು. ಆದರೆ ಇದನ್ನು ನಾನು ತಗೊಂಡು ಹೋಗದೆ ಹೋದರೆ ಇದಕ್ಕೆ ನೀವು ಅವಮಾನ ಮಾಡ್ತೀರಾ. ಹಾಗಾಗೋಕೆ ನಾನು ಬಿಡಲ್ಲ. ಚಿಂತಿಸ್ಬೇಡಿ ನೀವು. ಇದನ್ನ ನನ್ನ ಹೆಂಡತಿ ಕೊಡೋಕೆ ತಗೊಂಡು ಹೋಗ್ತಾ ಇಲ್ಲ, ಬೇಕಾಗಿರೋರಿಗೆ ಕೊಟ್ಟು ಹೋಗ್ತೀನಿ, ನನ್ನ ದಾರಿಲಿ ಸಿಗೋರಿಗೆ.
ಈ ಭೀಮ್ರಾವ್ ಕುಟುಂಬದವರೆಲ್ಲ ಇದಾರಲ್ಲ, ಯಾರು ಸಿಕ್ಕಿದ್ರು ಭಾಷಣ ಬಿಗಿತಾನೆ ಇರ್ತಾರೆ. ನೋಡ್ದ ಹೇಗೆ ನಮ್ಗೆ ಪ್ರವಚನ ಕೊಟ್ಟು ಹೋದ ಅಂತ. ನಿಜ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ರು ಹೆಂಡತಿ ಗುಲಾಮ್ರೆ ಇಲ್ಲಿ. ನಡಿ ಹೋಗೋಣ. ಇವತ್ತು ಒಬ್ರು ನಮ್ಮ ಕಡೆ ತಿರುಗಿ ನೋಡ್ಲಿಲ್ಲ. ಒಬ್ರು ನಮ್ಮ ಹತ್ರ ಸುಳಿಲೂ ಇಲ್ಲ. ಬರ್ತಾರೆ ರಮ್ಮ. ಜನ ನನ್ನ ಪ್ರಶ್ನೆನ ಪ್ರತಿದಿನ ನೋಡ್ತಾನೆ ಇರ್ತಾರೆ. ಅವಾಗ ಖಂಡಿತ ಹತ್ರ ಬರ್ತಾರೆ. ನನ್ನನ್ನು ಸರ್ಕಾರದವರು ಹೇಳ್ಕೊಂಡು ಹೋದಾಗ ಯಾವ ರೀತಿ ಜನ ಸೇರ್ಕೊಂಡಿದ್ರೋ ಅದೇ ರೀತಿ ಸೇರ್ಕೋತಾರೆ. ನೋಡ್ತಾ ಇರೋ ಈ ಜನ ಎಲ್ಲ ಒಂದಲ್ಲ ಒಂದಿನ ಕಣ್ ತೆಗಿತಾರೆ. ಮಗನೇ ಭೀಮಾ, ಹಾಗೆ ನೋಡಿದ್ರೆ ಒಂದು ಕಡೆ ನೀನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರೋದು ಇದೇ ಮೊದಲನೇ ಸಲ. ಪತ್ರಿಕೆಯ ಮುಖ್ಯವಾದ ಕೆಲಸ ಏನಂತಂದ್ರೆ ಪ್ರಶ್ನೆ ಕೇಳೋದು. ಅದನ್ನ ನೀನು ಕೇಳ್ತಾ ಇದೀಯಾ? ಮತ್ತೆ ನೋಡು ಮಗನೇ, ನಾನು ಜೀವಂತವಾಗಿರ್ತೀನೋ ಇಲ್ವೋ ಆದ್ರೆ ನನ್ನ ಮನಸ್ಸು ಹೇಳ್ತಾ ಇದೆ, ಒಂದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀನು ನಿನ್ನದೇ ಆದ ಪತ್ರಿಕೆ ಆರಂಭ ಮಾಡೇ ಮಾಡ್ತೀಯಾ. ಮನೆಗೆ ಹೋಗೋಣ. ಹಾಗೆ ನೋಡಿದ್ರೆ ಒಂದು ಕಡೆ ನೀನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರೋದು ಇದೇ ಮೊದಲನೇ ಸಲ. ಅತ್ತೆ, ಮನೇಲಿ ಜಗಳ ಮನಸ್ತಾಪ ಇಲ್ಲದೆ ಗಂಡನ ಜೊತೆ ಪ್ರೀತಿಯಿಂದ ಇದ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತಲ್ವಾ? ಸರಿಯಾಗಿ ಹೇಳ್ದೆ. ಹೌದೌದು, ನೀನು ಓಡ್ ಹೋಗ್ಬಿಡು. ಹೋಗು, ನೀನು ಹೋಗು. ಈ ಮನೆ ದೊಡ್ಡ ಸೊಸೆ ಹೇಗ್ ಹೋದ್ಲೋ ಅವಳ ಗಂಡನ ಜೊತೆ, ನೀನು ಹೋಗು ಹೋಗು ಹೋಗು. ಜಿಜಾಬಾಯಿ, ಅವಳು ಓಡ್ ಹೋಗಿಲ್ಲ, ಬಾಲ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ. ಅದು ಒಳ್ಳೆ ವಿಷಯನೇ ಅಲ್ವಾ? ಅವರಿಬ್ರು ಯಾವಾಗ್ಲೂ ಜಗಳ ಆಡ್ತಾ ಇದ್ದವರು. ಅವರಿಬ್ರು ಹೀಗ್ ಜೊತೆಲಿದ್ರೆ ಅವರಿಬ್ರು ಮಧ್ಯೆ ಪ್ರೀತಿನೂ ಹೆಚ್ಚಾಗುತ್ತೆ. ಆಗ್ದೇ ಏನಂತೆ? ಇವರಿಬ್ರು ನಾಟಕದಿಂದ ಇಬ್ರು ಗಂಡ್ಮಕ್ಳು ಹೆಂಡತಿ ಪರ ಆದ್ರು. ಆದ್ರೆ ನಾನೇನಾದ್ರೂ ಸತ್ರು ನನ್ ಗಂಡ ಮಾತ್ರ ಖಂಡಿತ ನನ್ ಪರ ಬರಲ್ಲ. ಲಕ್ಷ್ಮಿ, ನಂಗೆ ಬಾಯಾರಿಕೆ ಆಗ್ತಿದೆ, ಒಂದು ಲೋಟ ನೀರು ತಗೊಂಡ್ ಬಾ. ಹೋಗು ಲಕ್ಷ್ಮಿ, ಹೋಗಿ ನೀರು ತಂದ್ಕೊಡು. ಹೋಗೆ. ಏನ್ ಹಾಗೆ ಇಣಕ್ ನೋಡ್ತಾ ಇದೀಯಾ? ಬಾ ಈ ಕಡೆ, ಸೊಪ್ಪು ಬಿಡ್ಸೋಕೆ ಸಹಾಯ ಮಾಡು. ಅಷ್ಟೇ ಕೇಳ್ಕೊಂಡು ಬಂದಿರೋದು ನಾನು. ನೀವೇ ಬಿಡಿಸ್ಕೊಳ್ಳಿ. ಸೊಪ್ಪು ಬಿಡಿಸ್ಬೇಕಂತೆ, ಸೊಪ್ಪು. ಇವಳು ಯಾವತ್ತೂ ಉದ್ಧಾರ ಆಗಲ್ಲ. ತಗೊಳ್ಳಿ, ನೀರ್ ಕುಡೀರಿ. ಕುಡಿಲಿ. ಈ ನೀರನ್ನ ಆ ಕಡೆ ಇಡು. ಮೊದಲು ಕಣ್ಮುಚ್ಕೊ. ನೀನು ಕಣ್ಯಾಕೆ ಮುಚ್ಚಬೇಕು? ಕಣ್ಮುಚ್ಚು ಹೇಳ್ತೀನಿ, ಬೇಗ ಕಣ್ಮುಚ್ಚು. ಅಯ್ಯೋ, ಕಣ್ಮುಚ್ಚು. ನಾನು ಹೇಳೋವರೆಗೂ ಕಣ್ಬಿಡ್ಬಾರ್ದು ನೀನಾಯ್ತಾ?
ಇವಾಗ ಕಂಡ್ಬಿಡು. ಲಕ್ಷ್ಮಿ, ಆ ಒಂದು ಸೀರೆ ಸುಟ್ಟು ಹಾಕಿದ್ರಿಂದಾಗಿ ನಮ್ಮ ಜೀವನದಲ್ಲಿ ಏನೇನೋ ಆಗೋಯ್ತು. ಆದರೆ ಈ ಸೀರೆ ಎಲ್ಲನೂ ಸರಿ ಮಾಡುತ್ತೆ. ನಿಮಗ್ ಗೊತ್ತಾ, ನೀವಿಲ್ದೆ ನಾನು ಜೀವಂತ ಇರಲ್ಲ. ಆದ್ರೆ ನೀವು ಕೋಪಿಸ್ಕೊಂಡಾಗ, ಜಗಳ ಆಡಿದಾಗ ನಿಜವಾಗ್ಲೂ ನಾನು ಸಾಯೋದೇ ವಾಸಿ ಅನ್ಸುತ್ತೆ. ಇನ್ಮೇಲೆ ಯಾವತ್ತೂ ಹಾಗಾಗಲ್ಲ. ಕಾರಣ ಇಲ್ಲದೆ ಬೈಯೋದು ಇಲ್ಲ ನಾನು. ಇನ್ಮೇಲೆ ನಾವಿಬ್ರು ಪ್ರೀತಿಯಿಂದ ಬದುಕೋಣ, ಯಾವಾಗ್ಲೂ. ತುಂಬಾ ಸಂತೋಷ ಆಗ್ತಿದೆ. ನಾವು ಜೊತೆಲೇ ಜೀವನ ನಡೆಸ್ಕೊಂಡು ನಾವು ಪ್ರೀತಿಯಿಂದ ಇದ್ರೆ ಭೀಮ್ ಹೋರಾಟಕ್ಕೂ ಸುಲಭ ಆಗುತ್ತೆ. ಖಂಡಿತ. ಯಾಕೆ ಹೀಗೆ ನೋಡ್ತಾ ನಿಂತ್ಬಿಟ್ರಿ? ರಮಾ, ಅಪ್ಪ ಹೇಳ್ದ ಹಾಗೆ ಇದು ನನ್ನ ಮೊದಲನೇ ಪತ್ರಿಕೆ ಕೆಲಸ. ಆದರೆ ಇದು ಇಲ್ಲಿಗೆ ನಿಲ್ಲೋ ಹಾಗಿಲ್ಲ. ಒಂದು ಕಾಗದದ ಜಾಗದಲ್ಲಿ ಹಲವಾರು ಕಾಗದಗಳನ್ನು ಸೃಷ್ಟಿ ಮಾಡ್ತೀನಿ. ಹಂತ ಹಂತವಾಗಿ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ನಮ್ಮ ಜಾತಿ ಜನರಿಗಾಗಿ ಜಗತ್ತಿನ ಸುದ್ದಿಗಳನ್ನ ಕೊಡ್ತೀನಿ. ಯಾಕಂದ್ರೆ ನಮ್ಮ ಜಾತಿಯಲ್ಲಿರೋ ಜನ ಪ್ರಶ್ನೆ ಎತ್ತಲೇಬೇಕು. ಈ ಪ್ರಶ್ನೆಗಳನ್ನು ಎತ್ತೋದಕ್ಕೆ ಒಂದು ಜಾಗ ಹುಡುಕ್ಬೇಕಲ್ಲ ನಾವು. ನಿಮ್ ಮಾತ್ ನಿಜ. ನೀವು ನಿಮ್ದೇ ಪತ್ರಿಕೆ ಶುರು ಮಾಡ್ತಿರಲ್ಲ, ಆಗ ನನ್ನ ಕೆಲ್ಸಕ್ಕಿಟ್ಕೊಳ್ಳಿ. ಹಾಗೆ ಇದ್ರಲ್ಲಿ ಒಳ್ಳೆ ವಿಷಯ ಏನ್ ಗೊತ್ತಾ, ನನ್ನ ಯಾರು ಕೆಲ್ಸದಿಂದ ಕಿತ್ತೇ ಹಾಕಲ್ಲ. ಆಯ್ತು ನಡಿ. ಏ ಪುರುಷಿ, ನಾಟಕ ಆಡ್ಬೇಡ. ಯಾರೋ ಪುರುಷಿ ಅಣ್ಣನ ಹೆಸರು ಹೇಳಿದ್ರಲ್ಲ? ಹೌದು, ನಡಿ ನೋಡೋಣ. ಅಲ್ಲ, ಇಷ್ಟೊತ್ತಲ್ಲಿ ಯಾರಿರ್ಬೋದು? ನಡಿ ಹೋಗಿ ನೋಡೋಣ. ಏಯ್ ಪುರುಷಿ, ನಾಟಕ ಆಡ್ಬೇಡ. ಇನ್ನೊಂದೇ ಒಂದಿನ ಕೊಡಿ ಸಾಕು, ಕೆಲಸ ಆಗುತ್ತೆ. ಅಲ್ಲ, ಪುರುಷಿ ಅಣ್ಣ ಯಾಕಿಷ್ಟೊಂದು ಹೆದರಿದ್ದಾರೆ? ನೋಡೋಣ. ಪುರುಷಿ ಅಣ್ಣ, ಯಾರವರು? ಏನಾಯ್ತು? ಅಯ್ಯೋ ಏಯ್ ಅಣ್ಣ, ಸದ್ಯಕ್ಕೇನು ಮಾತಾಡದೆ ಸುಮ್ಮನೆ ಹೊರಟ್ಬಿಡಿ. ಇನ್ನೊಂದೇ ಒಂದಿನ ಕೊಡಿ, ನಾನೇ ಎಲ್ಲ ಸರಿ ಮಾಡ್ತೀನಿ. ಆ ಭೀಮ್ರಾವ್ಗೇನಾದರೂ ವಿಷಯ ಗೊತ್ತಾದರೆ ಕೆಲಸ ಕೆಡ್ತು ಅಂದ್ಕೊಳ್ಳಿ. ಎಷ್ಟು ಹಳೆ ಸ್ನೇಹ ನಮ್ದು, ಮರೆಯೋಕ್ಕಾಗತ್ತಾ ನಿನ್ನ? ಹೊರಡು, ನಾಳೆ ಸಿಗೋಣ. ಹಾ, ಯಾರವರು? ನಿಮಗೆ ಯಾಕೆ ಕತ್ತಿನ ಪಟ್ಟಿ ಹಿಡ್ಕೊಂಡಿದ್ರು? ಅದು ನಮ್ದು ಹಳೆ ಸ್ನೇಹ. ಸ್ನೇಹ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತಲ್ವಾ. ನಿಜ ಹೇಳ್ತಿದ್ದೀರಾ? ನಾನು ಬಂದಾಗ್ಲಿಂದ ನನ್ನ ಮೇಲೆ ಅನುಮಾನನೇ ನಿಂಗೆ, ನಾನು ಒಳ್ಳೆ ವ್ಯಕ್ತಿ ಅಲ್ಲ ಅಂತ. ಸರಿ ಬಿಡು, ನಿನ್ನಿಷ್ಟ. ನಾನು ಮನೆಗೆ ಹೋಗ್ತೀನಿ. ನಡಿ. ಏಯ್ ಪುರುಷಿ, ನಾಟಕ ಆಡ್ಬೇಡ. ಪುರುಷಿ ಅಣ್ಣ, ಯಾರವರು? ಏನಾಯ್ತು? ನಿಜವಾಗ್ಲೂ ನಾನು ಬರೋದು ಬೇಡವಾ ನಿಮ್ ಜೊತೆ? ಅಯ್ಯೋ ಬೇಡಮ್ಮ, ನಾನು ಹೋಗ್ತೀನಿ. ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊ. ನಾನು ಅಲ್ಲಿಗೆ ಹೋಗಿ ಪ್ರಶ್ನೆನ ಅಂಟಿಸಿ ನನ್ನ ಕೆಲಸ ಹೊಡ್ಕೋದಕ್ಕೆ ಹೋಗ್ತೀನಿ. ಭೀಮ್ರಾವ್, ನಿಂತ್ಕೋ. ಭೀಮ್ರಾವ್, ಅಲ್ಲ, ಅದ್ಯಾವ ಹೊಸ ನಾಟಕ ನಿಂದು? ಹೊರಗಡೆ ಜನ ನಿನ್ ಬಗ್ಗೆ ಆಡ್ಕೋತಾ ಇದ್ದಾರೆ. ಅವನಿಗೆ ಸ್ವಂತ ದುಡ್ಡು ತಿನ್ನೋ ಯೋಗ್ಯತೆ ಇಲ್ಲ. ಪತ್ರಿಕೆ ಓದೋರ್ ಮುಂದೆ ಹೋಗಿ ನಿಂತ್ಕೊಂಡು ಪ್ರಶ್ನೆ ಕೇಳ್ತಿದ್ದಾನೆ ಅಂತ. ಅದು ಯಾರನ್ನ? ಇಡೀ ನಗರಕ್ಕೆ.
ಏನ್ ನಿರೀಕ್ಷೆ ನಿಂದು? ಎಲ್ರೂ ಇವನ್ ಪ್ರಶ್ನೆನ ಓದ್ಬೇಕಂತೆ. ಯಾರು ಓದಲ್ಲ ನಿನ್ ಪ್ರಶ್ನೆನ. ಅಯ್ಯೋ, ಓದ್ ಏನ್ ಮಾಡ್ತಾರೆ? ನಮ್ಮ ಸ್ಥಿತಿ ನೋಡೆ ಯಾರು ಏನೂ ಮಾಡ್ತಿಲ್ಲ. ನಿನ್ ಪ್ರಶ್ನೆ ಓದಿ ಜಗತ್ ಬದಲಾಗತ್ತೆ ಅನ್ಕೊಂಡಿದ್ಯಾ? ಪಾಪ ಭೀಮ್ರಾವ್. ನನಗೋಸ್ಕರ ಪಾಪ ನೀವೆಲ್ಲ ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಬಂದಿದ್ದೀರ. ನೀವೆಲ್ಲ ನಿಮ್ಮ ಕೆಲಸ ನೋಡ್ಕೊಂಡ್ರೆ ನಾನು ಕೂಡ ನನ್ನ ಕೆಲಸನ ನೋಡ್ಕೋತೀನಿ. ಏನಂತೀರ ನಂಜುಂಡಣ್ಣ? ಬರ್ತೀನಿ ರಾಮ. ನೋಡಿರಿ, ಕೆಲಸ ನೋಡ್ಕೊಳ್ಳೋಣ. ನಾನು ಬೇಗ ಬೇಗ ಅಡ್ಗೆ ಮುಗಿಸಿ ಕೆಲಸ ಹುಡ್ಕಕ್ ಹೋಗ್ತೀನಿ. ರಾಮ, ನಡಿ, ಅಡ್ಗೆ ಮುಗಿಸಿ ಡಬ್ಬಿಗೂ ಹಾಕೊಂಡಿದ್ದೀನಿ. ನಾವೆಲ್ಲರೂ ಒಟ್ಟಿಗೆ ತಿನ್ನೋಣ. ಆದ್ರೆ ಅವರು? ನಾನು ಭೀಮ್ ಭಾವಂಗೂ ತಗೊಂಡಿದ್ದೀನಿ. ನಡಿ. ಈಗ ನಾನು ನನ್ನ ಕೆಲಸ ಶುರು ಮಾಡ್ಕೋತೀನಿ. ಭೀಮ ಇದ್ದಿದ್ರೆ ನನ್ನ ಕೆಲಸ ಕಷ್ಟ ಆಗ್ತಿತ್ತು.